ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಮೆಣಸಿನ್ಕಾಯಿ ಬೋಂಡ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡುವಂತಹ ಮೆಣಸಿನ್ಕಾಯಿ ಬೋಂಡನ ಹೇಗೆ ಗರಿ ಗರಿಯಾಗಿ ರುಚಿಯಾಗಿ ಮಾಡೋದು ಅಂತ ತಿಳ್ಕೊಂಡು ಬರೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಉಪ್ಪು ಕರಗಲಿಕ್ಕೆ ಬಿಡಬೇಕಾಗುತ್ತೆ. ಹಾಗೆ ಇನ್ನೊಂದು ಕಡೆ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಒಂದು ಸಾರಿ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಈ ಉಪ್ಪಿನ ನೀರೊಳಗಡೆ ಹಾಕಬೇಕಾಗುತ್ತೆ. ಈ ರೀತಿ ಹಾಕೋದ್ರಿಂದ ಮೆಣಸಿನ್ಕಾಯಿಗೆ ಉಪ್ಪು ಹಿಡಿಯುತ್ತೆ, ಹಾಗೆ ಅದರಲ್ಲಿರೋ ಖಾರದ ಅಂಶನೂ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಒಮ್ಮೆ ನೀಟಾಗಿ ಎಲ್ಲ ಮೆಣಸಿನ್ಕಾಯನ್ನು ಉಪ್ಪಿನ ನೀರಲ್ಲಿ ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡಿಬಿಟ್ಟು ಇಡಬೇಕಾಗತ್ತೆ. ಹಾಗೆ ಇಲ್ಲಿ ಇನ್ನೊಂದು ಬಟ್ಲನ್ನು ತಗೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ. ಇಲ್ಲಿ 1 ಬಟ್ಟಲಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀವಿ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಇದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಅಜ್ವಾಯಿನ ಸೇರಿಸ್ತಾ ಇದ್ದೀವಿ. ಹಾಗೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೇಕಾಗತ್ತೆ. ಅಜ್ವಾಯಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಬೇಕು. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇರೋದು. ಹಾಗೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೋಬೇಕಾಗತ್ತೆ. ಮೆಣಸಿನ್ಕಾಯಿ ಇದು ಅಷ್ಟು ಖಾರ ಇಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ. ಇದಾದ ನಂತರ ಸ್ವಲ್ಪ ಸೋಡಾ ಪುಡಿಯನ್ನು ಕೂಡ ಹಾಕೋಬೇಕಾಗತ್ತೆ. ಚಿಟಿಕೆ ಸೋಡಾ ಪುಡಿ ಹಾಕೋಬೇಕಾಗತ್ತೆ. ಸೋಡಾ ಪುಡಿ ಜಾಸ್ತಿ ಹಾಕಿದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಹಾಗಾಗಿ ಸೋಡಾ ಪುಡಿನ ಸ್ವಲ್ಪನೇ ಹಾಕೋಬೇಕಾಗುತ್ತೆ. ಇದನ್ನು ಒಮ್ಮೆ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಒಂದು ಚೂರು ಗಂಟಿಲ್ಲದೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 1-2 ನಿಮಿಷಗಳ ಕಾಲ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕಾಗುತ್ತೆ. ಮೇಲಿಂದ ಈ ರೀತಿಯಾಗಿ ಕೆಳಗಡೆ ಬಿಟ್ಟರೆ ನಿಧಾನವಾಗಿ ಕೆಳಗಡೆ ಬೀಳಬೇಕು. ಇದಾದ ನಂತರ ಇನ್ನೊಂದು ಬಾಣಲಿ ತಗೋತಾ ಇದ್ದೀವಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಕಾಯಲಿಕ್ಕೆ ಬಿಡಬೇಕಾಗುತ್ತೆ. ಬಜ್ಜಿ ಕರಿಲಿಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಕಾಯಲಿಕ್ಕೆ ಬಿಡಬೇಕಾಗುತ್ತೆ. ಎಣ್ಣೆ ಕಾಯುವಷ್ಟರಲ್ಲಿ ಉಪ್ಪಿನ ನೀರಲ್ಲಿ ನೆನೆ ಇಟ್ಟಿರುವಂತಹ ಮೆಣಸಿನಕಾಯನ್ನು ಈ ರೀತಿಯಾಗಿ ತೆಗೆದು ಇಟ್ಕೋಬೇಕಾಗುತ್ತೆ. ಇದೊಂದು ಒಳ್ಳೆ ಟಿಪ್ಸು. ಈ ರೀತಿಯಾಗಿ ಉಪ್ಪಿನ ನೀರಲ್ಲಿ ಮೆಣಸಿನಕಾಯಿ ನೆನೆ ಇಡೋದ್ರಿಂದ ಮೆಣಸಿನಕಾಯಲ್ಲಿ ಕೂಡ ಉಪ್ಪು ಹೀರ್ಕೊಂಡು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಈ ರೀತಿಯಾಗಿ ಬೋಂಡದ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದೊಂದೇ ಮೆಣಸಿನಕಾಯನ್ನು ಎಣ್ಣೆಯಲ್ಲಿ ಎದ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕೆಳಗಡೆ ಬಿಡಬೇಕಾಗುತ್ತೆ. ಎಣ್ಣೆ ಬಿಸಿ ಇರೋದ್ರಿಂದ ಎಣ್ಣೆ ಸ್ವಲ್ಪ ಮೇಲ್ಗಡೆಯಿಂದನೇ ಹಾಕೋಬೇಕಾಗುತ್ತೆ. ಈ ರೀತಿಯಾಗಿ ನಿಧಾನಕ್ಕೆ ಸವರ್ಕೊಂಡು ತೆಗಿಬೇಕಾಗುತ್ತೆ. ಪೂರ್ತಿ ಮೆಣಸಿನ್ಕಾಯಿಗೆ ಹಚ್ಚಬಾರ್ದು. ಒಂದು ಸೈಡ್ ಮೆಣಸಿನ್ಕಾಯಿನ ನೋಡಿ ಈ ರೀತಿಯಾಗಿ ಕಂಠಕ್ಕೆ ಎಳ್ಕೋಬೇಕಾಗುತ್ತೆ. ನಾವು ಕಲಸಿರುವಂಥ ಬಟ್ಲು ಇದೆಯಲ್ಲ, ಆ ಕಂಠಕ್ಕೆ ಎಳ್ಕೊಂಡ್ರೆ ನೀಟಾಗಿ ಒಳಗಡೆ ಇರುವಂಥ ಮೆಣಸಿನ್ಕಾಯಿ ಕೂಡ ಬೇಯುತ್ತೆ. ಈ ರೀತಿಯಾಗಿ ಹಾಕಿದ ನಂತರ ಎಲ್ಲ ಮೆಣಸಿನ್ಕಾಯನ್ನು ಹಾಕಿದ ನಂತರ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ. ಅದು ಎಣ್ಣೆಯಿಂದ ಸ್ವಲ್ಪ ಮೇಲೆ ಬರಬೇಕು. ಮೊದಲಿಗೆ ನಾವು ಕೈ ಆಡಿಸ್ಲಿಕ್ಕೆ ಹೋಗಬಾರ್ದು. ಕೈ ಆಡಿಸ್ಲಿಕ್ಕೆ ಹೋದರೆ ನಾವು ಹಾಕಿರುವಂತಹ ಹಸಿ ಹಿಟ್ಟು ಏನಿದೆ ಅದು ಎಣ್ಣೆಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಆದ ನಂತರ ಇದನ್ನು ಈ ರೀತಿಯಾಗಿ ಬಿಡಿಸ್ಕೋಬೇಕಾಗುತ್ತೆ. ಹಾಗೆ ಎಣ್ಣೆಯಲ್ಲಿ ನೀಟಾಗಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಕರ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡ್ತಿರುವಾಗ ಈ ರೀತಿಯಾಗಿ ಫ್ಲಿಪ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕಾಗುತ್ತೆ ಮೆಣಸಿನ್ಕಾಯನ್ನು. ಎಣ್ಣೆಯನ್ನು ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಇರುವಂತಹ ಹಿಟ್ಟೇನಿದೆ ಅದು ಬೇಯೋದಿಲ್ಲ, ಮೇಲ್ಗಡೆ ಹಿಟ್ಟು ಮಾತ್ರ ಕೆಂಪಿಗೆ ಕಾಣುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. 2 ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ಗರಿ ಗರಿಯಾಗಿರುವಂತಹ ಬಜ್ಜಿ ನಮಗೆ ಸಿಗುತ್ತೆ. ಈ ರೀತಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ನೋಡ್ತಿರೋ ಹಾಗೆ ಕಲರ್ ಏನಿದೆ ಅದು ಯಾವ ಸ್ಟ್ರೀಟ್ ಫುಡ್ಗಿಂತ ಕಡಿಮೆ ಇಲ್ಲ. ಹಾಗೆ ಸೈಜ್ ಕೂಡ ನಾವು ಸ್ಟ್ರೀಟಲ್ಲಿ ಏನು ತಗೋತೀವಿ ಅದೇ ಥರ ಇರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಇರುತ್ತೆ. ಹಾಗೆ ಗರಿ ಗರಿಯಾಗಿರುವಂತಹ ರುಚಿಯಾಗಿರುವಂತಹ ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.